ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 311 ಟ್ಯಾರೋರ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಅಂದರೆ ಎಲ್ರಿಗೂ ಮರೆಮಾಚಿದ ಅವರ ನಿಜವಾದ ಭಾವನೆ ಏನು ಅಂತ ನೋಡೋಣ. ನಿಮ್ಮಿಂದ ಆಗಿರ್ಬೋದು, ಎಲ್ಲರಿಗೂ ಕೂಡ ಅವರು ಮರೆಮಾಚಿದಂಥ ವಿಚಾರಗಳು ಏನಿದೆ ಅಂತ ನೋಡೋಣ. ನಿಮ್ಮ ವ್ಯಕ್ತಿ ಎಲ್ರಿಗೂ ಮರೆಮಾಚಿದ ನಿಜವಾದ ಭಾವನೆ ಏನು ಅಂತ ನೋಡೋಣ. ಎಲ್ಲರಿಗೂ ಮರೆಮಾಚಿದಂಥ ವಿಚಾರ ಏನು? ಥ್ಯಾಂಕ್ ಯು. ಒಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ ನಿಮ್ಮ ಪರ್ಸನ್ ಆಗಿರ್ಬೋದು. ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡಿಟ್ಟಿರ್ಬೋದು ಕೆಲವೊಂದು ವಿಚಾರಗಳನ್ನು, ಅದನ್ನು ಯಾರ ಹತ್ರನೂ ಶೇರ್ ಮಾಡಿಲ್ಲ. ಏನೋ ಒಂದು ಲಾಂಗ್ ಟರ್ನಾಗಿ ಮತ್ತು ಒಂದು ಥಿಂಕಿಂಗ್ ಏನಿದೆ, ಏನೋ ಒಂದು ಸಮಥಿಂಗ್ ಏನೋ ಯೋಚನೆ ಮಾಡ್ತಿದ್ದಾರೆ. ಲಾಂಗ್ ಟರ್ನ್ ಸಿಗಲಿ ಅಂತ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ವಿಚಾರವಾಗಿಯೇ. ಆ್ಯಕ್ಚುಲಿ ಇಲ್ಲಿ ಅದ್ರ ಕಡೆ ಒಂಚೂರು ಗಮನ ಕೊಡಿ ಅಂತಲೂ ಕೂಡ ಇಲ್ಲಿ ಎನರ್ಜಿ ಪಾಸ್ ಆಗ್ತಿರುವಂಥದ್ದು. ನಿಮ್ಮ ಪಾರ್ಟ್ನರ್ಶಿಪ್ ಬಗ್ಗೆ ಕೆಲವರಿಗೆ ಹೇಳಿಲ್ಲ ಅಂತ ಇದೆ. ಹಾಗಾಗಿ ಇಲ್ಲಿ ಮತ್ತು ನಿಮ್ಮಿಬ್ಬರ ಮಧ್ಯೆ ಬಂದಂಥ ಥರ್ಡ್ ಪಾರ್ಟಿ ಸಿಚುವೇಶನ್ನು ಕೂಡ ಎಲ್ಲರಿಂದ ಮುಚ್ಚಿಟ್ಟಿರ್ಬೋದು. ಇಲ್ಲ ನಿಮ್ಮಿಬ್ಬರ ಮಧ್ಯೆ ಬಂದಂಥ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ನಿಮಗೂ ಗೊತ್ತಿದೆ, ಬಟ್ ನಿಮ್ಮ ರಿಲೇಟಿವ್ಸ್ಗೆ ಗೊತ್ತಿಲ್ಲದೆ ಇರುವಂಥ ಸಿಚುವೇಶನ್ಗಳು ಇರ್ಬೋದು. ಹಾಗಾಗಿ ನಿಮಗೆ ಇದ್ದಂಥ ಅವ್ರಿಗೆ ಇದ್ದಂಥ ಒಂದು ವಿಚಾರಗಳೇನಿತ್ತು, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ನಿಮ್ಮ ವಿಚಾರ ಆಗಿರ್ಬೋದು, ಮುಂದಿನ ದಿನಗಳ ವಿಚಾರಗಳಾಗಿರ್ಬೋದು, ಅದ್ರ ಬಗ್ಗೆ ನಿಮ್ಮ ಪಾರ್ಟ್ನರ್ಶಿಪ್ ಬಗ್ಗೆ ಏನೋ ಒಂದು ಶೇರ್ ಮಾಡಿಲ್ಲ. ಮತ್ತು ಅವರು ಒಂದು ರೀತಿಯಲ್ಲಿ ಪಾರ್ಟ್ನರ್ಶಿಪ್ ಅವ್ರ ಜೊತೆ ಬೇರೆ ಸಮಥಿಂಗ್ ರಾಂಗ್ ಇರ್ಬೋದು, ಅದನ್ನು ಕೂಡ ಶೇರ್ ಮಾಡಿಲ್ಲದೇನೂ ಕೂಡ ಇರ್ಬೋದು. ಮತ್ತು ನಿಮ್ಮ ಮ್ಯಾರೇಜ್ ಏನಿದೆ ಅದನ್ನು ಡಿಲೇ ಮಾಡ್ತಿದ್ದಾರೆ ಅಂತ ಇದೆ. ಹಾಗಾಗಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇರ್ಬೋದು ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಒಂದು ರೀತಿಯಲ್ಲಿ ಈ ಡೀಲ್ ಏನಿದೆ, ಆ ಡೀಲ್ ಅಂದರೆ ಮದುವೆ ಬಗ್ಗೆ ಆಗಿರ್ಬೋದು, ಒಂದು ರೀತಿಯಲ್ಲಿ ನಿಮ್ಮ ಜೊತೆ ಇದ್ದಂಥ ಒಂದು ಫ್ರೀಡಮ್ಸ್ ಇರ್ಬೋದು, ಒಂದು ಫೀಲಿಂಗ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ನಿಜ ಅನಿಸಿದೆ. ಹಾಗಾಗಿ ಆ ನಿಜಾನ ಯಾರ ಹತ್ರನೂ ಕೂಡ ಶೇರ್ ಮಾಡಿಲ್ಲ. ಅಂದರೆ ನಿಮ್ಮ ಮೇಲೆ ತುಂಬ ಓಪಿದೆ, ಬಟ್ ಅದನ್ನು ಈ ಸದ್ಯಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಇದೆ. ಅಂದರೆ ರಿಯಲಿ ಇದನ್ನ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಬಗ್ಗೆ ಇಲ್ಲಿ ನಿಜ ನೀವು ಇರೋದು ಸುಳ್ಳ, ನೀವಿರೋದು ನಿಜನಾ ಅನ್ನೋ ರೀತಿಯಲ್ಲಿ ನೀವು ರಿಯಲ್ಲ ಅನ್ನೋ ರೀತಿಯಲ್ಲಿ ರಿಸರ್ಚ್ ಮಾಡ್ತಿದ್ದಾರೆ, ಡೀಲ್ ತೊಗೊಂಡಿದ್ದಾರೆ ನಿಮ್ಮ ಬಗ್ಗೆನೇ. ಇವರು ರಿಯಲ್ ಒಂದು ಲಾಂಗ್ ಲೈಫಿಗೆ ನಿಮ್ಮ ಜೀವನಕ್ಕವರೆಗೂ ಕಂಟಿನ್ಯೂ ಮಾಡ್ಬೋದಾ ನಿಮ್ಮನ್ನು? ಒಂದು ಥರ್ಡ್ ಪಾರ್ಟಿ ಆಗಿರ್ಬೋದು, ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಅಂದರೆ ಲವರ್ಸ್ ಆಗಿರ್ಬೋದು. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನು ಕಾಣಿಸ್ತಾ ಇದೆ, ಎಕ್ಸ್ ಕಾಣಿಸ್ತಾ ಇದ್ದಾರೆ. ಮತ್ತು ಅಂದರೆ ಇಬ್ಬರು ವ್ಯಕ್ತಿಗಳನ್ನ ಕೆಲವರು ಇಲ್ಲಿ ಇದರಲ್ಲಿ ಯಾರು ರಿಯಲ್ ಅನ್ನೋ ರೀತಿಯಲ್ಲೇ ಡೀಲ್ ಮಾಡ್ತಾ ಇರ್ಬೋದು ಅಂತಲೂ ಕೂಡ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಈ ಒಂದು ರಿಲೇಷನ್ಶಿಪ್ ಏನಿತ್ತು, ಒಂದು ಡೀಲ್ ಥರ ನಿಮ್ಮನ್ನು ನೋಡ್ತಾ ಇರ್ಬೋದು. ಎಂಗೇಜ್ಮೆಂಟ್ ಆಗಿರ್ಬೋದು, ಕೆಲವ್ರಿಗೆ ಇಲ್ಲಿಗೆ ಎಂಗೇಜ್ಮೆಂಟ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಮದುವೆ ಆಗಿರ್ಬೋದು. ಆದ್ರೂ ಕೂಡ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟು ಡಿಸ್ಕಷನ್ಗಳು, ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಏನು ನಿಮ್ಮ ಪಾಸ್ಟ್ ಬಗ್ಗೆ ಅನ್ನೋ ತಿಳ್ಕೊಳ್ಳೋದು ಕ್ಯೂರಿಯಾಸಿಟಿ ಅವ್ರಿಗೆ ಇದೆ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ಒಂದು ಕನ್ಫ್ಯೂಷನ್ಸ್ ಇದೆ ನಿಮ್ಮ ಮೇಲೆ. ನಿಮ್ಮ ಮೈಂಡ್ ಏನಿದೆ, ಒಂದು ಮೈಂಡ್ ರೀಡಿಂಗ್ ಏನಿದೆ, ಅದನ್ನು ಅವ್ರಿಗೆ ತಗೊಳ್ಳೋದಕ್ಕೆ ಆಗ್ತಾಯಿಲ್ಲ. ನೀವೇನು ಅನ್ನೋದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಹೆಚ್ಚಾಗಿದ್ರೂ ಕೂಡ ಏನು ಅಂತ ತಿಳ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ, ಮತ್ತು ಇನ್ನೊಬ್ರು ಕೂಡ ಅಂದರೆ ಅವ್ರಿಗೆ ಏನು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅವ್ರಿಗೆ ಇರೋದಿಲ್ಲ ಆ್ಯಕ್ಚುಲಿ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ದೀನಿ, ನಾನು ಏನು ಮಾಡ್ತಾ ಇಲ್ಲ, ಎಲ್ರಿಗೂ ಏನನ್ನು ಮುಚ್ಚಿಡಬೇಕು, ಏನನ್ನು ಮುಚ್ಚಿಡಬಾರ್ದು ಅನ್ನೋ ಒಂದು ಕ್ಯಾಲ್ಕುಲೇಟ್ ಕೂಡ ಅವ್ರಿಗಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ
ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಒಂದು ಕನ್ಫ್ಯೂಷನ್ಸ್ ಸ್ಟ್ರಕ್ಕಲ್ಲಿ ಇದ್ದಾರೆ ಕೆಲವರು ಅಂತಲೂ ಕೂಡ ಇದೆ. ಒಂದು ರೀತಿಯಲ್ಲಿ ಕೆಲವರು ಜೋಕರ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಜೋಕರ್ ಅಂತ ಅಂದರೆ ಏನು ಹೇಳಬೇಕು ಅದೇ ಏನು ಹೇಳಬೇಕು ಏನು ಹೇಳ್ಬಾರ್ದು ಅನ್ನೋ ರೀತಿಯಲ್ಲಿ ಇರ್ಬೋದು. ಕೆಲವರು ಇಲ್ಲಿ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಇಟ್ಕೊಂಡು ಒಳಗಡೆ ಏನೋ ಒಂದು ರೀತಿಯಲ್ಲಿ ನೋವುಗಳಿರ್ಬೋದು, ಒಂದಿಷ್ಟು ಆಸೆಗಳಿರ್ಬೋದು, ಅವರ ಫೀಲಿಂಗ್ಸ್ನ ತುಂಬ ಒಳಗಡೆ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತಲೂ ಕೂಡ ಇದೆ. ಆ್ಯಕ್ಚುಲಿ ಇಲ್ಲಿ ಜೋಕರ್ ಬಂದಿರೋದು ಬೇರೆ, ಜೋಕ್ ಸ್ಟಾರ್ ಬಂದಿರೋದು ಬೇರೆ. ಜೋಕರ್ ಅಂತ ಅಂದರೆ ಒಂದು ರೀತಿಯಲ್ಲಿ ಜೋಕರ್ ರೀತಿಯಲ್ಲಿ ಇರೋದು. ಜೋಕ್ ಸ್ಟಾರ್ ಅಂತ ಅಂದರೆ ಅವರ ವಿಲ್ ಪವರ್ ಏನಿದೆ ಅದನ್ನು ತುಂಬ ಸ್ಟ್ರಾಂಗಾಗಿ ಒಂದು ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಒಂದು ಡೇಟಿಂಗ್ ಆಗಿರ್ಬೋದು, ಒಂದು ಫನ್ನಿ ಮೂಮೆಂಟ್ಸ್ ಆಗಿರ್ಬೋದು, ಅದ್ರ ರಿಯಲ್ ಆಗಿಯೇ ಅವರು ಎಂಟರ್ಟೈನ್ಮೆಂಟ್ ಮಾಡುವಂಥದ್ದು, ಇದನ್ನೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಸ್ಟ್ರಾಂಗಾಗಿ ಇದ್ರೂ ಕೂಡ ಒಂದು ಆ ಸ್ಟ್ರಾಂಗ್ನೆಸ್ಸಿಂದ ಅವ್ರನ್ನ ಒಂದು ರೀತಿಯಲ್ಲಿ ಫನ್ನಾಗಿರೋದಾಗಿರ್ಬೋದು ಎಲ್ಲವೂ ಇದೆ ಅವ್ರ ಜೀವನದಲ್ಲಿ. ಬಟ್ ಅದನ್ನು ಎಲ್ಲರಿಂದನೂ ಕೂಡ ಮರೆಮಾಚ್ತಿದ್ದಾರೆ. ಅವ್ರ ಭಾವನೆ ಏನಿದೆ ಅದನ್ನು ವ್ಯಕ್ತಪಡಿಸ್ತಾ ಇಲ್ಲ, ತುಂಬ ಸ್ಟ್ರಾಂಗೆಸ್ಟ್ ಆಗಿ ನಿಂತಿದ್ದಾರೆ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮ ಜೊತೆ ಕೆಲವರು ಇಲ್ಲಿ ನಿಮ್ಮ ಜೊತೆ ಕನೆಕ್ಷನಲ್ಲಿರೋದನ್ನು ಕೆಲವರು ಮುಚ್ಚಿಟ್ಟಿರ್ಬೋದು. ನೀವು ಅವ್ರ ಜೊತೆ ಇರುವಂಥದ್ದಾಗಿರ್ಬೋದು. ಒಂದು ಯಾವ ರೀತಿ ಅಂತ ಅಂದರೆ ಒಂದು ಬೌಂಡ್ರೀಸ್ನ ಹಾಕ್ಕೊಂಡಿದ್ದಾರೆ ಅವರು. ಇದನ್ನು ಹೇಳಬೇಕು, ಇದನ್ನು ಹೇಳಬಾರ್ದು, ಇವ್ರ ಬಗ್ಗೆ ಹೇಳಬೇಕು, ಇವ್ರ ಬಗ್ಗೆ ಹೇಳಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಬೌಂಡ್ರೀಸ್ನ ಹಾಕ್ಕೊಂಡು ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ನಿಮ್ಮ ವಿಚಾರ ಕೆಲವ್ರಿಗೆ ಗೊತ್ತಿದೆ, ಮದುವೆ ಆಗಿ ಥರ್ಡ್ ಪಾರ್ಟಿ ವಿಚಾರಗಳನ್ನು ಹೇಳ್ದೇ ಇರ್ಬೋದು, ಮತ್ತು ಅವರಿಗೆ ರೊಮ್ಯಾಂಟಿಕ್ ಆಗಿ ಥಿಂಕ್ ಮಾಡ್ತಾ ಇರೋದನ್ನು ಹೇಳ್ದೇ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ನ ಎದುರಿಸ್ತಾನೆ ಇರೋದನ್ನು ಹೇಳ್ದೇ ಇರ್ಬೋದು. ಮತ್ತು ಕೆಲವರು ಇಲ್ಲಿ ಅವ್ರು ಆಲ್ರೆಡಿ ಮದುವೆ ಆಗಿದ್ದಾರೆ, ಅದನ್ನು ನಿಮಗೆ ತಿಳಿಸ್ತಾನೆ ಇರ್ಬೋದು. ಆಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು, ಏನೋ ಗೊತ್ತಿಲ್ಲ. ಬಟ್ ಕೆಲವರು ಇಲ್ಲಿ ಒಂದು ರೀತಿ ಆನ್ ಆ್ಯಂಡ್ ಆಫ್ ರೀತಿಯಲ್ಲಿ ಒಂದು ಲೈಟ್ ಆನ್ ಆ್ಯಂಡ್ ಆಫ್ ಕನ್ಫ್ಯೂಷನ್ಸ್ ಬರೋದು ಹೋಗೋದು, ಮತ್ತು ಎಷ್ಟು ಬೇಕು ಅಷ್ಟೇ ಹೇಳೋದು, ಅಂದರೆ ಫುಲ್ಲಾಗಿ ಹೇಳ್ತಾ ಇಲ್ಲ, ಒಂದು ಜೋಕರ್ ರೀತಿಯಲ್ಲಿ ಇದ್ದಾರೆ. ಎಲ್ಲಿ ಹೇಳಬೇಕು ಎಷ್ಟು ಹೇಳಬೇಕು ಅಷ್ಟೇ. ಮತ್ತು ನಿಮ್ಮ ಜೊತೆ ಅವ್ರು ಏನಾದರೂ ಕನೆಕ್ಷನ್ ಆದಾಗ, ಅಂದರೆ ಕನೆಕ್ಟ್ ಆದಾಗ ಎಲ್ಲಾದರೂ ಹೋಟೆಲ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಫಂಕ್ಷನ್ಗಳಾಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಔಟ್ಸೈಡ್ ಹೋಗೋದು, ಆ ಟೈಮಲ್ಲಿ ಒಂದು ರೀತಿಯಲ್ಲಿ ಫನ್ನಿ ಮೂಮೆಂಟಲ್ಲಿ ನಗ್ನಗ್ತಾ ನಿಮಗೆ ಶೇರ್ ಮಾಡ್ಬೋದು ಅಂತಲೂ ಕೂಡ ಇದೆ. ಒಂದು ಬೌಂಡ್ರೀಸ್ನ ಹಾಕ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅವರು ಕೆಲವೊಂದು ವಿಚಾರಗಳನ್ನು ಅಂತ ಕೂಡ ಇದೆ. ದ ಗ್ರೇಟರ್ ಅಂತಲೂ ಕೂಡ ಇದೆ. ಹಂಗಾಗಿ ಅವರು ಎಲ್ಲರ ಮುಂದೆನೂ ವಿನ್ ಆಗಿರೋ ರೀತಿಯಲ್ಲಿ, ಅಂದರೆ ಒಂದು ರಾಜನ್ ಕ್ವಾಲಿಟಿ ನಂಬರ್ 1 ಅಂದರೆ ಆ್ಯಕ್ಚುಲಿ ಕಿಂಗ್ ಎನರ್ಜಿನ ಹೇಳುತ್ತೆ, ಕಿಂಗ್ ಆ್ಯಂಡ್ ಕ್ವೀನ್ ಎನರ್ಜಿನ ಹೇಳುತ್ತೆ. ಹಂಗಾಗಿ ಇದು ಅವರು ಒಂದು ರೀತಿಯಲ್ಲಿ ಯಾವಾಗಲೂ ವಿನ್ ರೀತಿಯಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಸೀಕ್ರೆಟ್ಸ್ಗಳನ್ನು ಮುಚ್ಚಿಟ್ಟಿರ್ಬೋದು. ಯಾವಾಗಲೂ ಅವ್ರಿಗೆ ಅನಿಸೋದು ಅವ್ರು ಏನೇ ಮಾಡಿದ್ರು ಕೂಡ ಅವರು ಫಸ್ಟ್ ಇರಬೇಕು. ಒಂದು ಪ್ರೀತಿ ವಿಚಾರದಲ್ಲೂ ಕೂಡ ಅವ್ರಿಗೆ ಎಷ್ಟೇ ನೋವಾಗಿದ್ರೂ ಕೂಡ ನಾನೇ ನಿಮ್ಮನ್ನು ಜಾಸ್ತಿ ಪ್ರೀತಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇರಬೇಕು ಅನ್ನೋದು ಅವರ ಇಂಟ್ಯೂಷನ್ ಆಗಿರ್ಬೋದು. ಪಾಸಿಟಿವ್ ಆಗಿ ಹೇಳೋದಾದರೆ, ನೆಗೆಟಿವ್ ಆಗಿ ಹೇಳೋದಾದರೆ ಅವರ ಈಗೋ ಬರ್ನಿಂಗ್ ಏನಿದೆ ಅದು ಒಂದು ರೀತಿಯಲ್ಲಿ ಅವ್ರನ್ನ ವಿನ್ ಆಗಿ ಇಡೋದಕ್ಕೆ, ಅಂದರೆ ಯಾರ ಮುಂದೆನೂ ಕೂಡ ಅವರು ಬಗ್ಗೋದಕ್ಕೆ ರೆಡಿ ಇಲ್ಲ ಅಂತಲೂ ಕೂಡ ಬಂದಿರುವಂಥದ್ದು. ಏನೇ ಪ್ರೋಸೆಸ್ಗಳು ನಡೀತಾ ಇದ್ರೂ ಪ್ರೀತಿ ವಿಚಾರದಲ್ಲಿ ಒಂದಿಷ್ಟು ಪ್ರೆಷರಿಂಗ್ ಇದ್ರೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋದ್ರ ಬಗ್ಗೆ ಜಾಸ್ತಿ ಯೋಚನೆ ಇದೆ. ಮತ್ತು ಒಂದು ಟ್ವಿನ್ ಫ್ಲೇಮ್ ಎನರ್ಜಿನ ಕೂಡ ಹೇಳುತ್ತೆ. ಹಂಗಾಗಿ ಅವರ ಲೈಫಲ್ಲಿ ಈ ಥರ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಒಂದು ಸೆಲ್ಫ್ ಟೀಚರ್ ಆಗಿರ್ಬೋದು, ಅವ್ರಿಗೆ ಒಂದು ರೀತಿಯಲ್ಲಿ ಈ ಪಾಠನ ಹೇಳ್ಕೊಟ್ಟಿರ್ಬೋದು. ಎಷ್ಟೇ ಇದ್ರೂ ಕೂಡ ಮೇಯ್ನ್ ರೀಸನ್ ಏನಿದೆ ಅದ್ರ ಕಡೆ ಹೆಚ್ಚು ಗಮನನ ಕೊಡಬೇಕು ಅಂತ ಇರ್ಬೋದು. ಮತ್ತು ಅವರ ಒಂದು ಟೀಚರ್ಸ್ ಏನಿದ್ದಾರೆ, ಅವರ ಗುರುಗಳಿಂದ ಆಗಿರ್ಬೋದು, ಎಲ್ಲ ಕಲ್ತಿರೋ ವಿದ್ಯೆಯಿಂದ ಆಗಿರ್ಬೋದು, ಅವರೇನೋ ಮಾಡ್ತಾ ಇರೋದಾಗಿರ್ಬೋದು, ಅವ್ರ ಲೈಫಿಗೆ ನೀವು ಒಂದು ಟೀಚರ್ ರೀತಿಯಲ್ಲಿ ಸಿಕ್ಕಿರ್ಬೋದು ಕೆಲವ್ರಿಗೆ ಇಲ್ಲಿ. ಮತ್ತು ಯಾವ ಸಿಚುವೇಶನ್ಗಳನ್ನ ಹೇಗೆ ರೆಡಿ ಮಾಡ್ಕೊಳ್ಬೇಕು, ಎಲ್ಲರ ಮುಂದೆ ಹೇಗಿರಬೇಕು, ಎಲ್ಲರ ಮುಂದೆ ಯಾವ ರೀತಿ ಶೇರ್ ಮಾಡಬೇಕು ಅನ್ನೋದು ಒಂದು ಗುರುವಿನ ಮುಖಾಂತರ ತಿಳ್ಕೊಂಡಿರ್ಬೋದು. ಅವರ ಲೈಫ್ ಬಗ್ಗೆ ತಿಳ್ಕೊಂಡಿರ್ಬೋದು, ಅವರ ಲೈಫ್ ಸೆಲ್ಫ್ ಬಗ್ಗೆ ತಿಳ್ಕೊಂಡಿರ್ಬೋದು. ಹಂಗಾಗಿ ಮತ್ತು ಕೆಲವರಿಂದ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ, ಪಾಸ್ಟ್ ಲೈಫಿಂದನೂ ಕೂಡ ಕನೆಕ್ಷನ್ ಅಲ್ಲ, ಪಾಸ್ಟ್ ಲೈಫಿಂದ ಬಂದಿರೋದು ಕೂಡ ಆಗಿರ್ಬೋದು. ಮತ್ತು ಇಲ್ಲಿ
ಒಂದು ರೀತಿಯಲ್ಲಿ ಸೀನಿಯರ್ ಆಗಿರ್ತಾರೆ, ಒಂದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುವಂಥ ವ್ಯಕ್ತಿಗಳು. ಹಾಗಾಗಿ ಅವರ ಸೀನಿಯರ್ ಆಗಿರೋದ್ರಿಂದ ಬೇರೆಯವ್ರಿಗೆ ಎಲ್ಲಿ ನೆಗೆಟಿವ್ ಆಗಿ ಹೇಳಿದರೆ, ಇಷ್ಟು ದೊಡ್ಡ ವ್ಯಕ್ತಿ ನಮಗೆ ಈ ಥರ ಮಾಡಿದ್ದಾರೆ ಅನ್ನೋದು ಗೊತ್ತಾದರೆ ಒಂದು ರೀತಿಯಲ್ಲಿ ಏನೋ ಗೊತ್ತಾಗ್ಬಿಡುತ್ತೆ, ಏನೋ ಒಂದು ಈಗೋ ಹರ್ಟ್ ಆಗುತ್ತೆ ಅಂತ ಇದೆ. ಮತ್ತು ಕೆಲವೊಂದು ವಿಚಾರಗಳನ್ನ ಹೇಳಬೇಕೋ ಬೇಡೋ ಅನ್ನೋದು ಇಂಪಾರ್ಟೆಂಟ್ ಅಂತ ಅನಿಸೋದವ್ರಿಗೆ ಒಂದು ಗೈಡೆಡ್ ತೊಗೊಂಡಿದ್ದಾರೆ, ಒಂದು ಎಲೆಕ್ಟ್ರಾನಿಕ್ ಗೈಡೆನ್ಸ್ ತೊಗೊಂಡಿದ್ದಾರೆ. ಅಂದರೆ ಒಂದು ಫೋನ್ ಮುಖಾಂತರ ಆಗಿರ್ಬೋದು, ತುಂಬ ಆಪ್ಷನ್ಸ್ಗಳಿದೆ, ಆ್ಯಪ್ಗಳ ಮುಖಾಂತರ ಆಗಿರ್ಬೋದು, ರೀಡಿಂಗ್ ಮುಖಾಂತರ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವರು ಒಂದು ರೀತಿಯಲ್ಲಿ ಅವ್ರು ಗೈಡೆಡನ್ನು ತೊಗೊಂಡಿದ್ದಾರೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಅಂದರೆ ಒಂದು ರೀತಿಯಲ್ಲಿ ಅವ್ರು ಹೇಳಬೇಕು ಅಂತ ಅಂದರೆ ಎಂಥ ಡಿಫಿಕಲ್ಟ್ ಸಿಚುವೇಶನ್ ಇದ್ರೂ ಕೂಡ ಒಂದು ರೀತಿಯಲ್ಲಿ ಅದನ್ನು ಕ್ಲೀನ್ ಮಾಡೋಣ, ಅದನ್ನು ಮುಂದುವರಿಯೋದು ಬೇಡ ಅನ್ನೋ ರೀತಿಯಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಸ್ಪಿರಿಚುಲಿ ಆ ಕಡೆ ಹೆಚ್ಚು ಗಮನನ ಕೊಟ್ಟಿರ್ಬೋದು. ಹಾಗಾಗಿ ಅವರಿಗೆ ಬಂದಂಥ ನೆಗೆಟಿವಿಟೀಸ್ ಏನಿರ್ಬೋದು ಆಗಿರುವಂಥದ್ದು, ನಿಮ್ಮ ಜೊತೆ ಇರುವಂಥದ್ದು ಪ್ರತಿಯೊಂದನ್ನು ಕೂಡ ಎಲ್ಲಿ ಯಾವ ವಿಚಾರನ ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡಿಕೊಂಡು ಮುಂದುವರಿತಾ ಇದ್ದಾರೆ ಅಂತ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಒಳ್ಳೆಯದಾಗಲಿ ಎಲ್ರಿಗೂ ಕೂಡ. ಧನ್ಯವಾದಗಳು.